ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮೇ 20ನೇ ತಾರೀಕು 2 ವರ್ಷ ಭರ್ತಿಯಾಗುತ್ತೆ. 2 ವರ್ಷ 2023ರ ಮೇ 20ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಂಠೀರವ ಸ್ಟೇಡಿಯಂನಲ್ಲಿ ಅತ್ಯಂತ ದೊಡ್ಡ ಕಾರ್ಯಕ್ರಮದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ. ಅದಾದ ಬಳಿಕ 2 ವರ್ಷ. ಸೊ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮೇಜರ್ ಸರ್ಜರಿ. ಜೂನ್ 1ಕ್ಕೆ ಸಚಿವ ಸಂಪುಟ ಪುನರ್ರಚನೆಗೆ ಮುಹೂರ್ತ ನಿಗದಿ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೂನ್ 1ಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಜೂನ್ 1ಕ್ಕೆ ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದಶ ಬದಲಾವಣೆ. ದಶ ಅಂದರೆ 10, ದಶ ಬದಲಾವಣೆ ಆದರೆ ದೆಸೆ ಬದಲಾವಣೆ ಆಗಬೇಕಾಗಾದ್ರೆ. ಸೊ ಸಿದ್ದರಾಮಯ್ಯ ಸರ್ಕಾರದಲ್ಲಿ ದಶ ಬದಲಾವಣೆಗೆ ಮುಹೂರ್ತ ನಿಗದಿ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನವನವೀನವಾಗಿರಲಿದೆ, ಹೊಸತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟ ಘಟಾನುಘಟಿಗಳಿಗೆ ಈ ಬಾರಿ ಮಂತ್ರಿ ಸ್ಥಾನ ಕೈತಪ್ಪುವಂತಹ ಸಾಧ್ಯತೆ ನಿಚ್ಚಳ ಆಗಿದೆ. ಮಂತ್ರಿ ಪಟ್ಟ ಕಳೆದುಕೊಳ್ಳುವಂಥವರು ಯಾರು? ಹಾಗಾದ್ರೆ ಯಾರಿಗೆಲ್ಲ ಅದೃಷ್ಟ ಖುಲಾಯಿಸಲಿದೆ? 2 ವರ್ಷಗಳ ಬಳಿಕ ಚುನಾವಣೆ ಮುಗಿದು ಹೊಸ ಸರ್ಕಾರ ಬಂದು 2 ವರ್ಷದ ಬಳಿಕ ಯಾರಿಗೆಲ್ಲ ಅದೃಷ್ಟ ಖುಲಾಯಿಸಲಿದೆ? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ಇದು. ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅತ್ಯಂತ ದೊಡ್ಡ ಬದಲಾವಣೆ. 2 ವರ್ಷಗಳ ಬಳಿಕ ಮೇ 20ನೇ ತಾರೀಕು 2023ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅದಾದ ಬಳಿಕ ಇದು ಈಗ ದೊಡ್ಡ ಸಂಪುಟ ಸರ್ಜರಿ. ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಇದೆ. ಈಗ ಪೂರ್ಣ ಪ್ರಮಾಣದ ಯಾವ ಸಚಿವ ಸ್ಥಾನಗಳು ಖಾಲಿ ಇಲ್ಲ ಎಕ್ಸೆಪ್ಟ್ ನಾಗೇಂದ್ರ. ಯಾವ ಸಚಿವ ಸ್ಥಾನಗಳು ಕೂಡ ಖಾಲಿ ಇಲ್ಲ. ಒಟ್ಟು 34 ಮಂದಿಯೂ ಕೂಡ 2023ರಲ್ಲಿ ಅಂದರೆ ಯಾವ ಕ್ಯಾಬಿನೆಟ್ ಯಾವ ಸಚಿವ ಸ್ಥಾನವನ್ನು ಕೂಡ ಬಾಕಿ ಉಳಿಸಿಕೊಂಡು ಇಟ್ಟಿರಲಿಲ್ಲ. ಆದರೆ ನಾಗೇಂದ್ರ ಅವರು ಬಿಕಾಸ್ ಆಫ್ ವಾಲ್ಮೀಕಿ ಹಗರಣದ ಕಾರಣಕ್ಕೋಸ್ಕರ ನಾಗೇಂದ್ರ ಅವರು ಬಂಧನ ಆದ ಕಾರಣಕ್ಕೋಸ್ಕರ ಅವರು ರಾಜೀನಾಮೆಯನ್ನು ಕೊಡಬೇಕಾಯಿತು. ಹೀಗಾಗಿ ಅದು ಒಂದು ಸ್ಥಾನವನ್ನು ಹೊರತುಪಡಿಸಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಯಾವ ಸಚಿವ ಸ್ಥಾನವೂ ಕೂಡ ಖಾಲಿ ಇಲ್ಲ. ಹೀಗಾಗಿ ಈಗ ಸಮಯ ಮುಹೂರ್ತ ಒದಗಿ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದ ಬದಲಾವಣೆಗೆ. ಒಟ್ಟು 34 ಮಂದಿ ಸಚಿವರಿದ್ದಾರೆ. ಮುಖ್ಯಮಂತ್ರಿಯವರನ್ನು ಒಳಗೊಂಡಂತೆ ಒಟ್ಟು 33 ಮಂದಿ ನಾಗೇಂದ್ರ ಅವರನ್ನು ಬಿಟ್ಟರೆ ಒಟ್ಟು 33 ಮಂದಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಡಾಕ್ಟರ್ ಜಿ ಪರಮೇಶ್ವರ್, ಶ್ರೀ ಎಚ್ ಕೆ ಪಾಟೀಲ್, ಕೆ ಎಚ್ ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಎಂ ಬಿ ಪಾಟೀಲ್, ಕೆ ಜೆ ಜಾರ್ಜ್, ದಿನೇಶ್ ಗುಂಡೂರಾವ್, ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಶಿವಾನಂದ್ ಪಾಟೀಲ್, ಬಿಜಡ್ ಜಮೀರ್ ಅಹಮದ್ ಖಾನ್, ಶರಣಬಸಪ್ಪ ದರ್ಶನಾಪುರ್, ಈಶ್ವರ್ ಖಂಡ್ರೆ, ಎನ್ ಚಲುವರಾಯಸ್ವಾಮಿ, ಎಸ್ ಎಸ್ ಮಲ್ಲಿಕಾರ್ಜುನ, ರಹೀಂ ಖಾನ್, ಸಂತೋಷ್ ಲಾಡ್, ಡಾಕ್ಟರ್ ಶರಣ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಅಥವಾ ಶರಣ್ ಪ್ರಕಾಶ್ ಪಾಟೀಲ್, ತಿಮ್ಮಾಪುರ್ ರಾಮಪ್ಪ ಬಾಳಪ್ಪ ಅಥವಾ ಆರ್ ಬಿ ತಿಮ್ಮಾಪುರ್, ಕೆ ವೆಂಕಟೇಶ್, ಶಿವರಾಜ್ ತಂಗಡಗಿ ಶಿವರಾಜ್ ಸಂಗಪ್ಪ, ಡಿ ಸುಧಾಕರ್, ಖ್ಯಾತಸಂದ್ರ ಎನ್ ರಾಜಣ್ಣ ಅಥವಾ ಕೆ ಎನ್ ರಾಜಣ್ಣ, ಬಿ ಎಸ್ ಸುರೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಂಕಾಳ ವೈದ್ಯ, ಮಧು ಬಂಗಾರಪ್ಪ, ಡಾಕ್ಟರ್ ಎಂ ಸಿ ಸುಧಾಕರ್, ಎನ್ ಎಸ್ ಬೋಸೆರಾಜು. ಸೊ ಎಷ್ಟು ಮಂದಿ ಸಚಿವರಿದ್ದಾರೆ? ಸೊ 33 ಮಂದಿ ಸಚಿವರು. ಹಾಗಾದ್ರೆ ಯಾರೆಲ್ಲ ಬದಲಾವಣೆ ಆಗಬಹುದು? ಸೊ ಫಸ್ಟ್ ನಾವೀಗ ನೋಡ್ತಾ ಇರುವಂಥದ್ದು ಯಾವ ಸಚಿವರಿಗೆ ಈ ಬಾರಿಯ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಕೊಡಬಹುದು ಅಂತೇಳಿ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಖಾತೆಯ ಸಚಿವರು ಮತ್ತು ಎನ್ ಚಲುವರಾಯಸ್ವಾಮಿ ಕೃಷಿ ಸಚಿವರು.
ಇವರಿಗೆ ಕೊಕ್ ಸಿಗಬಹುದು ಅಂಥೇಳಿ ಹೇಳಲಾಗ್ತಾ ಇದೆ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೊದಲನೆಯ ಅವಧಿಯ ಸರ್ಕಾರ 2013ರಿಂದ 2018 ಅವಧಿ ಏನಿತ್ತು, ಆ ಅವಧಿಯಲ್ಲಿ ಪೂರ್ಣ ಪ್ರಮಾಣದ ಸಚಿವರಾಗಿದ್ದಂಥವರು, 5 ವರ್ಷ ಸಚಿವರಾಗಿದ್ದರು, ಲೋಕೋಪಯೋಗಿ ಸಚಿವರಾಗಿದ್ದಂಥವರು. ಆ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವರಾಗಿ ಎಚ್ ಸಿ ಮಹದೇವಪ್ಪ ಅವರ ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆಯ ಸುರಿಮಳೆ ಸಿಕ್ಕಿತ್ತು 2013ರಿಂದ 18 ಸಂದರ್ಭದಲ್ಲಿ. ಈ ಬಾರಿ ಕೂಡ 2023ರಲ್ಲಿ ಸಂಪುಟ ಅಂದರೆ ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಲೋಕೋಪಯೋಗಿ ಸಚಿವ ಸ್ಥಾನವೇ ಸಿಗಬಹುದು ಅಂಥೇಳಿ ನಿರೀಕ್ಷೆ ಇತ್ತು. ಆದರೆ ಸಿಗಲಿಲ್ಲ. ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಹೌದು, ಮೈಸೂರು ಜಿಲ್ಲೆಯವರು. ಇನ್ನು ಎರಡನೆಯವರು ಎನ್ ಚಲುವರಾಯಸ್ವಾಮಿ, ಇವರಿಗೂ ಕೂಡ ಕೊಕ್ ಸಿಗಬಹುದು ಅಂಥೇಳಿ ಹೇಳಲಾಗ್ತಾ ಇದೆ. ಇವರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮೊದಲ ಬಾರಿಗೆ ಆದಂಥವರು, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಹೌದು, ಕೃಷಿ ಸಚಿವರು, ಅತ್ಯಂತ ಪ್ರಭಾವಿ ಸಚಿವ ಸ್ಥಾನಗಳಲ್ಲಿ ಅದು ಕೂಡ ಒಂದು. ಸೊ ಹಳೆ ಮೈಸೂರು ಭಾಗದ 2 ಪ್ರಮುಖ ಜಿಲ್ಲೆಗಳು ಮೈಸೂರು ಮತ್ತು ಮಂಡ್ಯದ 2 ಪ್ರಭಾವಿ ಸಚಿವರಿಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ದಲಿತ ಸಮುದಾಯದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ರಾಜಕಾರಣಿ. ಸೊ ಎಚ್ ಸಿ ಮಹದೇವಪ್ಪ ಅವರಿಗೆ ಕೊಕ್ ಸಿಗಬಹುದು ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಟ್ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಇರತಕ್ಕಂತಹ ಸಚಿವರಲ್ಲಿ ಎಚ್ ಸಿ ಮಹದೇವಪ್ಪ ಕೂಡ ಒಂದು. ದೀರ್ಘಕಾಲದಿಂದ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದಾರೆ. ಹೀಗಾಗಿ 2013ರಿಂದ 2018ರವರೆಗೆ ಲೋಕೋಪಯೋಗಿಯಂತಹ ಅತ್ಯಂತ ಪ್ರಭಾವಿ ಮತ್ತು ಅತ್ಯಂತ ದೊಡ್ಡ ಖಾತೆಯನ್ನು ಎಚ್ ಸಿ ಮಹದೇವಪ್ಪ ಅವರಿಗೆ ಕೊಡಮಾಡಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತತೆಯ ಕಾರಣಕ್ಕೋಸ್ಕರ. ಈ ಬಾರಿ ಎಚ್ ಸಿ ಮಹದೇವಪ್ಪನವರಿಗೆ ಮತ್ತೆ ಸಚಿವ ಸ್ಥಾನ ಸಿಗುವುದಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತತೆ ಮತ್ತು ಅಂಥದ್ದೊಂದು ಸಿದ್ದರಾಮಯ್ಯನವರ ಬಳಗದಲ್ಲಿ ಇದ್ದಂಥ ಒಂದು ಆತಂಕ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಎಚ್ ಸಿ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡದೆ ಹೋದರೆ ಅದು ಪೊಲಿಟಿಕಲಿ ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರಬಹುದು ಎನ್ನುವಂಥ ಒಂದು ಆತಂಕ ಏನಿತ್ತು. ಹಾಗಾಗಿ ಎಚ್ ಸಿ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಾಯಿತು. ಎಚ್ ಸಿ ಮಹದೇವಪ್ಪ ಅವರ ಮಗ ಸುನಿಲ್ ಬೋಸ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಹೌದು. ಮೊದಲ ಬಾರಿಗೆ ಕಾಂಗ್ರೆಸ್ ಟಿಕೆಟ್ನಿಂದ ಸ್ಪರ್ಧೆ ಮಾಡಿ ಮೊದಲ ಎಲೆಕ್ಷನ್ನಲ್ಲೇ ಗೆದ್ದು ಸಂಸದರಾಗಿದ್ದಾರೆ 2024ರ ಲೋಕಸಭಾ ಚುನಾವಣೆಯಲ್ಲಿ. ಇನ್ನು ಚಲುವರಾಯಸ್ವಾಮಿ ಅವರ ವಿಚಾರಕ್ಕೆ ಬಂದರೆ, ಮಂಡ್ಯದಲ್ಲಿ ಕಾಂಗ್ರೆಸ್ ಈ ಬಾರಿ ಪ್ರಮುಖ ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಬಟ್ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್, JDS ಮತ್ತು BJPಯ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ. ಲೋಕಸಭಾ ಚುನಾವಣೆಯ ಬಳಿಕ ಸಂಪುಟ ಪುನರ್ರಚನೆ ಆಗಬಹುದು ಅಂಥೇಳಿ ಮಾತುಗಳು ಕೇಳಿ ಬಂದಿದ್ವು. ಹಾಗಾಗಿ ಲೋಕಸಭಾ ಚುನಾವಣೆ ನಡೆದು 1 ವರ್ಷ ಆಗಿದೆ. 1 ವರ್ಷ ಆಗ್ತಾ ಬಂತು ಲೋಕಸಭಾ ಚುನಾವಣೆ ನಡೆದು. ಇನ್ನೇನು ಜೂನ್ 4ನೇ ತಾರೀಕು ಬಂದರೆ ಕೇಂದ್ರದಲ್ಲಿ ಹೊಸ ಸರ್ಕಾರ ಬಂದೇ 1 ವರ್ಷ ಆಗುತ್ತೆ. ಸೊ ಲೋಕಸಭಾ ಚುನಾವಣೆಯ ಬಳಿಕ ಸಂಪುಟ ಸೊ ನೆಕ್ಸ್ಟ್ ಹೆಸರು ಯಾವ್ಯಾವ ಸಚಿವರಿಗೆ ಕೊಕ್ಕು ಅಂತೇಳಿ, ಇದರಲ್ಲಿ KN ರಾಜಣ್ಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಸಹಕಾರ ಸಚಿವರು. ಜೊತೆಗೆ ಈಶ್ವರ್ ಖಂಡ್ರೆ ಅರಣ್ಯ ಖಾತೆ ಸಚಿವರು. KN ರಾಜಣ್ಣ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು, ಜೊತೆಗೆ ಸಹಕಾರ ಸಚಿವರು ಕೂಡ ಹೌದು. ಇತ್ತೀಚೆಗೆ ಸಾಕಷ್ಟು ಸುದ್ದಿಯಲ್ಲಿದ್ದಂತಹ ಸಿದ್ದರಾಮಯ್ಯನವರ ಸರ್ಕಾರದ ಸಚಿವರಲ್ಲಿ ಇವರು ಕೂಡ ಪ್ರಮುಖರು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಬಣ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿ ಬಹಿರಂಗವಾಗಿ ಬಂದು ಸಂಘರ್ಷಕ್ಕೆ ಇಳಿದವರಲ್ಲಿ KN ರಾಜಣ್ಣ ಕೂಡ ಒಬ್ಬರು. DK ಶಿವಕುಮಾರ್ ಅವರ ಜೊತೆಗೆ ಉಪಮುಖ್ಯಮಂತ್ರಿ ಮತ್ತು KPCCಯ ಅಧ್ಯಕ್ಷ DK ಶಿವಕುಮಾರ್ ಅವರ ಜೊತೆಗೆ ಬಹಿರಂಗ ಸ್ಟೇಟ್ಮೆಂಟಿಗೆ ಕೌಂಟರ್ ಸ್ಟೇಟ್ಮೆಂಟ್ KN ರಾಜಣ್ಣ ಅವರು ಕೊಟ್ಟಿದ್ದು. ಜೊತೆಗೆ KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ ಹೌದು. KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ ಹೌದು. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಸಚಿವರು.
ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ವಲಯದ ಸಚಿವರಲ್ಲಿ ಇವರು ಕೂಡ ಒಬ್ಬರು ಪ್ರಭಾವಿಗಳು, KN ರಾಜಣ್ಣ. ಆದರೆ DK ಶಿವಕುಮಾರ್ ಜೊತೆಗೆ ಸಂಘರ್ಷಕ್ಕೆ ಇಳಿದಿರುವ ಹಿನ್ನೆಲೆಯಲ್ಲಿ ಸಂಪುಟ ಬದಲಾವಣೆಯ ಸಂದರ್ಭದಲ್ಲಿ ಬಹುಶಃ ಇವರನ್ನು ಕೂಡ ಕೈ ಬಿಡಬಹುದು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಾಲ್ಕನೆಯ ಹೆಸರು ನೀವು ವಿಂಡೋದಲ್ಲಿ ನೋಡ್ತಾ ಇರುವಂತಹ ಗ್ರಾಫಿಕ್ಸ್ನಲ್ಲಿ ಏನು ಕಾಣಿಸ್ತಾ ಇದೆ ಅದು ಈಶ್ವರ್ ಖಂಡ್ರೆ. ಕೆಲವು ಮಾಹಿತಿಗಳ ಪ್ರಕಾರ ಈಶ್ವರ್ ಖಂಡ್ರೆ ಅವರನ್ನು KPCC ಅಧ್ಯಕ್ಷ ಸ್ಥಾನಕ್ಕೆ ಪರಿಗಣಿಸಬಹುದಾದಂತಹ ಸಾಧ್ಯತೆ ಇದೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಕಾರಣ ಕಾಂಗ್ರೆಸ್ ಈಗ ಒಂದು ರೀತಿಯಾದಂತಹ ಸಮಾಧಾನಕಾರಿ ವ್ಯವಸ್ಥೆಯೊಂದನ್ನು ತರಬೇಕು ಅಂತೇಳಿ DK ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷ ಸ್ಥಾನದಿಂದ ಇಳಿಸಿದಂತಹ ಸಂದರ್ಭದಲ್ಲಿ ಮತ್ತೆ ಅದು ಬರುವಂತಹ ಹೊಸ ಅಧ್ಯಕ್ಷರು ಸಂಘರ್ಷಕ್ಕೆ ಕಾರಣ ಆಗಬಾರದು ಎನ್ನುವ ಕಾರಣಕ್ಕೋಸ್ಕರ ಈಶ್ವರ್ ಖಂಡ್ರೆ ಅವರನ್ನು KPCC ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದ್ರೆ ಒಳ್ಳೆಯದೇನೋ ಎನ್ನುವಂತಹ ಮಾತುಗಳು ಕಾಂಗ್ರೆಸ್ನ ವಲಯದಲ್ಲಿ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಈಶ್ವರ್ ಖಂಡ್ರೆ ಅವರನ್ನು ಕೂಡ ಸಚಿವ ಸ್ಥಾನದಿಂದ ಕೈಬಿಟ್ಟು ಅವರನ್ನು ಒಂದು ವೇಳೆ ಕೈ ಬಿಟ್ಟರೆ ಅವರಿಗೆ ಹೊಸ ಸ್ಥಾನ ಸಿಗಬಹುದು, KPCC ಅಧ್ಯಕ್ಷ ಸ್ಥಾನ. ಸೊ ಈಗ 5ನೆಯ ಹೆಸರು ನೀವು ವಿಂಡೋದಲ್ಲಿ ನೋಡ್ತಾ ಇರುವಂಥದ್ದು ಅದು ಮಧು ಬಂಗಾರಪ್ಪ, ಪ್ರಾಥಮಿಕ ಶಿಕ್ಷಣ ಸಚಿವರು. ಮೊದಲ ಬಾರಿಗೆ ಸಚಿವರಾದಂಥವರು ಇವರು, ಮೊದಲ ಬಾರಿಗೆ ಸಚಿವರಾದಂಥವರು, ಸೊರಬ ವಿಧಾನಸಭಾ ಕ್ಷೇತ್ರದ ಶಾಸಕರು. ಮಧು ಬಂಗಾರಪ್ಪ ಅವರಿಗೆ ತುಂಬ ಒಳ್ಳೆಯ ಖಾತೆ ಸಿಕ್ಕಿದೆ, ತುಂಬ ಒಳ್ಳೆಯ ಖಾತೆ ಸಿಕ್ಕಿದೆ. ಮಧು ಬಂಗಾರಪ್ಪ ಅವರ ವಿಚಾರಕ್ಕೆ ಬರೋದಾದರೆ ಒಂದು ಅವರಿಗೆ ತುಂಬ ಒಳ್ಳೆಯ ಖಾತೆ ಸಿಕ್ಕಿದೆ, ಜೊತೆಗೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಅತ್ಯಂತ ಪ್ರಭಾವಿ ಸಮುದಾಯ ಈಡಿಗ ಸಮುದಾಯ. ಆ ಸಮುದಾಯದ ಒಬ್ಬ ಯುವ ರಾಜಕಾರಣಿ ಅವರಿಗೆ ಕಾಂಗ್ರೆಸ್ ತನ್ನ ಸಂಪುಟದಲ್ಲಿ ಮೊದಲ ಬಾರಿಗೆಯೇ ದೊಡ್ಡ ಅವಕಾಶವನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಮಧು ಬಂಗಾರಪ್ಪ ಅವರ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆಗಳು ಬಹುಶಃ ತಕ್ಕ ಮಟ್ಟಿಗೆ ಈಡೇರಿದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಒಂದು, ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನು ಅನುಭವಿಸಿತು. ಮಧು ಬಂಗಾರಪ್ಪ ಅವರ ಸಹೋದರಿಯವರೇ ಗೀತಾ ಶಿವರಾಜ್ ಕುಮಾರ್ ಅವರು ಕಂಟೆಸ್ಟ್ ಮಾಡಿ ಸೋತರು. ಶಿವಮೊಗ್ಗದಲ್ಲಿ ಗೆಲ್ಲಲಿಕ್ಕೆ ಅವಕಾಶಗಳಿದ್ವು. MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು, ಫಸ್ಟ್ ಟೈಮ್ ಮಿನಿಸ್ಟರ್, ಇವರು ಕೂಡ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಸಿಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೋಲಾರದಲ್ಲಿ ಕಾಂಗ್ರೆಸ್ JDS ಮತ್ತು BJPಯ ಮೈತ್ರಿ ಅಭ್ಯರ್ಥಿ ಗೆದ್ದರು. ಸೊ ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಎದುರಿಸಿದಂಥವರು MC ಸುಧಾಕರ್. ಆಂತರಿಕ ಕಚ್ಚಾಟ ಸಿಕ್ಕಾಪಟ್ಟೆ ಇದೆ ಕಾಂಗ್ರೆಸ್ನಲ್ಲಿ ಈ ಭಾಗದಲ್ಲಿ. ಸೊ ಇನ್ನು ಯಾವ್ಯಾವ ಸಚಿವರಿಗೆ ಕೊಕ್ ಅದರ ಲಿಸ್ಟನ್ನು ನಾವು ನೋಡ್ತಾ ಇದ್ದರೆ ರಹೀಂ ಖಾನ್ ಪೌರಾಡಳಿತ ಸಚಿವರು, ಇವರಿಗೂ ಕೂಡ ಕೊಕ್ ಸಿಗಬಹುದು ಎನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. K ವೆಂಕಟೇಶ್ ಪಶುಸಂಗೋಪನೆ ಸಚಿವರು, ಇವರಿಗೂ ಕೂಡ ಕೊಕ್ ಸಿಗಬಹುದು ಎನ್ನುವಂತಹ ಮಾಹಿತಿ ಇದೆ. ಹಳೆ ಮೈಸೂರು ಭಾಗದ ಪ್ರಮುಖ ಸಚಿವರಿಗೆ ಕೊಕ್ ಸಿಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ನಮಗೆ ಲಭ್ಯ ಆಗ್ತಿರುವಂತಹ ಮಾಹಿತಿಗಳ ಪ್ರಕಾರ, ಫ್ರೀಡಮ್ ಟಿವಿಗೆ ಲಭ್ಯ ಆಗ್ತಿರುವಂತಹ ಮಾಹಿತಿಗಳ ಪ್ರಕಾರ ಹಳೆ ಮೈಸೂರು ಭಾಗದ ಪ್ರಮುಖ ಸಚಿವರು K ವೆಂಕಟೇಶ್ ಅವರು ಕೂಡ ಹಳೆ ಮೈಸೂರು ಭಾಗದವರು, MC ಸುಧಾಕರ್ ಹಳೆ ಮೈಸೂರು ಭಾಗದವರು, KN ರಾಜಣ್ಣ ಹಳೆ ಮೈಸೂರು ಭಾಗದವರು, ಡಾಕ್ಟರ್ HC ಮಹಾದೇವಪ್ಪ ಹಳೆ ಮೈಸೂರು ಭಾಗದವರು. ಸೊ ಹಳೆ ಮೈಸೂರು ಭಾಗದ ಚಲುವರಾಯ ಸ್ವಾಮಿ ಹಳೆ ಮೈಸೂರು ಭಾಗದವರು. ಸೊ ಆ ಭಾಗದ ಸಚಿವರಿಗೆ ಕೊಕ್ ಸಿಗುವಂತಹ ಸಾಧ್ಯತೆ, ಅಂದರೆ ಇವರನ್ನು ಸಂಪುಟದಿಂದ ಕೈ ಬಿಡಬಹುದು ಅಂತೇಳಿ. K ವೆಂಕಟೇಶ್ ಅವರು ಸಿದ್ದರಾಮಯ್ಯನವರ ಮೊದಲ ಅವಧಿಯ ಕ್ಯಾಬಿನೆಟ್ನಲ್ಲೂ ಕೂಡ ಸಚಿವರಾಗಿದ್ದಂಥವರು. ಬೋಸರಾಜು ಇವರು MLC, ಇವರು ಸಣ್ಣ ನೀರಾವರಿ ಖಾತೆ ಸಚಿವರು, ಇವರಿಗೂ ಕೂಡ ಸಚಿವ ಸ್ಥಾನದಿಂದ ಇವರನ್ನು ಕೂಡ ಕೈ ಬಿಡಬಹುದು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಬೋಸರಾಜು ಅವರ ಹೆಸರು ಇತ್ತೀಚೆಗೆ ಒಂದು ಹಗರಣದಲ್ಲಿ ತಳುಕಿ ಹಾಕಿಕೊಂಡು ಕೇಳಿ ಬಂದಿತ್ತು, ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಆ ಹಿನ್ನೆಲೆಯಲ್ಲಿ ಬೋಸರಾಜು ಅವರನ್ನು ಕೂಡ ಕ್ಯಾಬಿನೆಟ್ನಿಂದ ಕೈ ಬಿಡುವಂತಹ ಸಾಧ್ಯತೆ ಇದೆ. ಫಸ್ಟ್ ಟೈಮ್ ಮಿನಿಸ್ಟರ್, ಸಣ್ಣ ನೀರಾವರಿ ಸಚಿವರು. ಎರಡನೆಯದ್ದು ಮಂಕಾಳ ವೈದ್ಯ, ಮೀನುಗಾರಿಕೆ ಮತ್ತು ಬಂದರು ಸಚಿವರು. ಉತ್ತರ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಈ ಸಚಿವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಉತ್ತರ ಕನ್ನಡದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವು ಉತ್ತರ ಕನ್ನಡದಲ್ಲಿ ಓಡಾಡಿದಂತಹ ಸಂದರ್ಭದಲ್ಲಿ ಸ್ವತಃ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳ್ತಾ ಇದ್ದ ಪ್ರಕಾರ ಈ ಬಾರಿ ಒಂದು ವೇಳೆ ಉತ್ತರ ಕನ್ನಡ
ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಏನಾದರೂ ಸೋತ್ರೆ ಅದರ ಕ್ರೆಡಿಟನ್ನು ಮಂಕಾಳ ವೈದ್ಯ ಅವರಿಗೆ ಕೊಡಬೇಕು ಎನ್ನುವಂಥ ಒಂದು ಮಾತುಗಳನ್ನು ಸ್ವತಃ ಕಾಂಗ್ರೆಸ್ನ ಕಾರ್ಯಕರ್ತರೇ ಹೇಳ್ತಾ ಇದ್ರು. ಸೊ ಪಕ್ಷದ ಒಳಗಡೆ ಕಾರ್ಯಕರ್ತರ ಜೊತೆಗೆ ಒಳ್ಳೆಯ ಒಪಿನಿಯನ್ ಇಲ್ಲ, ಹೀಗಾಗಿ ಇವರನ್ನು ಕೂಡ ಸಚಿವ ಸ್ಥಾನದಿಂದ ಕೈ ಬಿಡುವಂತಹ ಸಾಧ್ಯತೆ ಇದೆ. ತುಂಬ ದೊಡ್ಡ ಪೋಸ್ಟ್ಗಳೆಲ್ಲ ಮೀನುಗಾರಿಕೆ ಮತ್ತು ಬಂದರು, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲೇನಿದೆ, ಇವೆಲ್ಲ ಅತ್ಯಂತ ಪ್ರಭಾವಿ ಖಾತೆಗಳು, ದೊಡ್ಡ ಸಮುದಾಯಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.